ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ಒಂದು ಹೊಸ ಸ್ವರೂಪ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಹೋಗುತ್ತೆ. ಇವತ್ತು ಮತ್ತೊಂದು ತಿರುವನ್ನು ಪಡೆದುಕೊಳ್ಳುವಂಥ ಹಂತದಲ್ಲಿದೆ. ಯಾಕೆಂತಂದು ಹೇಳಿದ್ರೆ ಹೇಗಾದರೂ ಮಾಡಿ ಈ ಬಾರಿ ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ಲಲೇಬೇಕು ಅನ್ನೋಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂತಹ DK ಬ್ರದರ್ಸ್ ಹೊಸ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇವತ್ತು ನಾವೊಂದು ವಿಶೇಷವಾದಂತಹ ತಂತ್ರಗಾರಿಕೆ ಏನಿರುತ್ತೆ ಅನ್ನೋಂಥದ್ರ ಬಗ್ಗೆ ಮಾತನಾಡೋಕ್ಕೆ ಮುಂದಾಗ್ತಾ ಇರುವಂಥದ್ದು. ಜೊತೆಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ನಿಶಾ ಯೋಗೇಶ್ವರ್ ಅವರಿದ್ದಾರೆ. ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋಂಥ ಚರ್ಚೆ ಸಾಕಷ್ಟು ಇರುವಂಥ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಏನೆಲ್ಲ ವರ್ಚಸ್ಗಳಾಗ್ಬೋದು, ಏನೆಲ್ಲ ಲಾಭಗಳು ಆಗ್ಬೋದು ಅನ್ನೋಂಥ ವಿಚಾರಕ್ಕೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ನಿಶಾ ಯೋಗೇಶ್ವರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಮೊದಲನೇದಾಗಿ ಕಳೆದ ಅನೇಕ ದಿನಗಳಿಂದನೂ ಕೂಡ ನಿಶಾ ಯೋಗೇಶ್ವರ್ ಅವರು DK ಬ್ರದರ್ಸ್ ಅವರ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಸೇರ್ತಾರೆ ಅನ್ನೋಂಥ ಚರ್ಚೆಗಳಿದ್ದಾವೆ. ಸೊ ಈ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು, ಸ್ಪಷ್ಟತೆ ಏನು? ನಾನು ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಮುಂದೆ ಬರೋಕ್ಕೆ ನನ್ನ ಪ್ರಯತ್ನಗಳನ್ನ ಎಲ್ಲ ಮಾಡ್ತಾ ಇದ್ದೀನಿ. ನನ್ನ ಮುಖ್ಯವಾದ ನಿರ್ಧಾರ ಏನಂತ ಅಂದರೆ ನನ್ನ ದೇಶಕ್ಕೋಸ್ಕರ, ನನ್ನ ಜನಕ್ಕೋಸ್ಕರ ನಾನು ನಿಲ್ಲಬೇಕು ಅಂತ. ಅದು ನನಗೆ ಎಲ್ಲಿ ಸರಿ ಅಂತ ಅನಿಸ್ತಾ ಇದೆಯೋ ಅಲ್ಲೇ ನಿಂತು ಆ ಕೆಲಸ ನಾನು ಮಾಡ್ತಾಯಿದ್ದೀನಿ. ಸೊ ಈಗ ಕಾಂಗ್ರೆಸ್ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ, ಈ ಬಗ್ಗೆ ಮಾತುಕತೆ ಏನಾದರೂ ಆಗಿದೆಯಾ? ಮಾತುಕತೆಗಳು ತುಂಬಾ ಆಗಿದೆ, ಆದರೆ ನಿರ್ಧಾರಕ್ಕೆ ನಾನು ಕಾಯ್ತಾ ಇದ್ದೀನಿ. ಯಾವತ್ತೂ ಆ ಒಂದು ನಿರ್ಧಾರ ಬರುತ್ತೋ ಅದು ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ಒಂದು ಹೊಸ ಸ್ವರೂಪ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಹೋಗುತ್ತೆ. ಇವತ್ತು ಮತ್ತೊಂದು ತಿರುವನ್ನು ಪಡೆದುಕೊಳ್ಳುವಂಥ ಹಂತದಲ್ಲಿದೆ. ಯಾಕೆಂತಂದು ಹೇಳಿದ್ರೆ ಹೇಗಾದರೂ ಮಾಡಿ ಈ ಬಾರಿ ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ಲಲೇಬೇಕು ಅನ್ನೋಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂತಹ DK ಬ್ರದರ್ಸ್ ಹೊಸ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇವತ್ತು ನಾವೊಂದು ವಿಶೇಷವಾದಂತಹ ತಂತ್ರಗಾರಿಕೆ ಏನಿರುತ್ತೆ ಅನ್ನೋಂಥದ್ರ ಬಗ್ಗೆ ಮಾತನಾಡೋಕ್ಕೆ ಮುಂದಾಗ್ತಾ ಇರುವಂಥದ್ದು. ಜೊತೆಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ನಿಶಾ ಯೋಗೇಶ್ವರ್ ಅವರಿದ್ದಾರೆ. ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋಂಥ ಚರ್ಚೆ ಸಾಕಷ್ಟು ಇರುವಂಥ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಏನೆಲ್ಲ ವರ್ಚಸ್ಗಳಾಗ್ಬೋದು, ಏನೆಲ್ಲ ಲಾಭಗಳು ಆಗ್ಬೋದು ಅನ್ನೋಂಥ ವಿಚಾರಕ್ಕೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ನಿಶಾ ಯೋಗೇಶ್ವರ್ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಮೊದಲನೇದಾಗಿ ಕಳೆದ ಅನೇಕ ದಿನಗಳಿಂದನೂ ಕೂಡ ನಿಶಾ ಯೋಗೇಶ್ವರ್ ಅವರು DK ಬ್ರದರ್ಸ್ ಅವರ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಸೇರ್ತಾರೆ ಅನ್ನೋಂಥ ಚರ್ಚೆಗಳಿದ್ದಾವೆ. ಸೊ ಈ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು, ಸ್ಪಷ್ಟತೆ ಏನು? ನಾನು ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಮುಂದೆ ಬರೋಕ್ಕೆ ನನ್ನ ಪ್ರಯತ್ನಗಳನ್ನ ಎಲ್ಲ ಮಾಡ್ತಾ ಇದ್ದೀನಿ. ನನ್ನ ಮುಖ್ಯವಾದ ನಿರ್ಧಾರ ಏನಂತ ಅಂದರೆ ನನ್ನ ದೇಶಕ್ಕೋಸ್ಕರ, ನನ್ನ ಜನಕ್ಕೋಸ್ಕರ ನಾನು ನಿಲ್ಲಬೇಕು ಅಂತ. ಅದು ನನಗೆ ಎಲ್ಲಿ ಸರಿ ಅಂತ ಅನಿಸ್ತಾ ಇದೆಯೋ ಅಲ್ಲೇ ನಿಂತು ಆ ಕೆಲಸ ನಾನು ಮಾಡ್ತಾಯಿದ್ದೀನಿ. ಸೊ ಈಗ ಕಾಂಗ್ರೆಸ್ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ, ಈ ಬಗ್ಗೆ ಮಾತುಕತೆ ಏನಾದರೂ ಆಗಿದೆಯಾ? ಮಾತುಕತೆಗಳು ತುಂಬಾ ಆಗಿದೆ, ಆದರೆ ನಿರ್ಧಾರಕ್ಕೆ ನಾನು ಕಾಯ್ತಾ ಇದ್ದೀನಿ. ಯಾವತ್ತೂ ಆ ಒಂದು ನಿರ್ಧಾರ ಬರುತ್ತೋ ಅದು ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.